संत श्री सेवालाल स्टडीज एंड रिसर्च सेंटर गुलबर्गा यूनिवर्सिटी, कर्नाटक कांडा डेवलपमेंट ಕಾರ್ಪೊರೇಷನ್ ಬೆಂಗಳೂರು, ಬಂಜಾರ ಲೋಕಕಲಾ ಸಂಘಟನೆ ಕಲಬುರಗಿ ಇವರ ಸಹಯೋಗದಲ್ಲಿ ಆಯೋಜಿಸಲ್ಪಟ್ಟ ಈ 2 ದಿನದ ವರ್ಲ್ಡ್ ಬಂಜಾರ ಕಾನ್ಫರೆನ್ಸ್ ವಿಶ್ವ ಬಂಜಾರ ಸಮ್ಮೇಳನ ಆನ್ ದ ಪ್ರೆಸೆಂಟ್ ಸಿಚುವೇಶನ್ ಆಫ್ ಬಂಜಾರ ಲಿಟರೇಚರ್ ಅಂಡ್ ಕಲ್ಚರ್, ಬಂಜಾರ ಸಮುದಾಯದ ಸಾಹಿತ್ಯ ಮತ್ತು ಸಂಸ್ಕೃತಿ ಕುರಿತು ಇಂದಿನ ಸ್ಥಿತಿಗತಿ ಏನಿದೆ ಅನ್ನೋದ್ರ ಬಗ್ಗೆ ಈ 2 ದಿನಗಳಲ್ಲಿ ಚರ್ಚೆ ವಿಶ್ವವಿದ್ಯಾಲಯದ ಈ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಡಿಟೋರಿಯಂನಲ್ಲಿ ನಡೀತಾ ಇದೆ. ತಾವೆಲ್ಲ ಆಗಮಿಸಿದ್ದೀರಿ. ದೂರದಿಂದ ಆಗಮಿಸಿದಂಥ ಎಲ್ಲರಿಗೂ ಆಯೋಜಕರ ಪರವಾಗಿ ಮತ್ತೊಮ್ಮೆ ಸ್ವಾಗತ ಬಯಸ್ತೇನೆ. ಸಮಯ ಆಗಿದೆ. ಆಮೇಲೆ ನಾವು ನೀವೆಲ್ಲ ಕೂತ್ಕೊಂಡು ಮಹಾರಾಜರ ಮಾತುಗಳನ್ನು ಕೇಳಬೇಕಾಗಿದೆ. ವಿಶ್ವವಿದ್ಯಾಲಯ ಒಂದರಲ್ಲಿ ಸದಾಕಾಲ ಹಿಂದಿನದಿರ್ಬೋದು ಹಿಂದಿನದಿರ್ಬೋದು ಚಿಂತನ ಮಂಥನಗಳು ನಿರಂತರ ನಡೀತಾ ಇದೆ. ಅಲ್ಲಿಂದ ಬದಲಾವಣೆ ಮುಟ್ಟಿಕೊಳ್ಳಲಿಕ್ಕೆ ಸಾಧ್ಯ, ಅಲ್ಲಿಂದ ಮೆಸೇಜ್ಗಳು ಹೋಗಲಿಕ್ಕೆ ಸಾಧ್ಯ, ಅಲ್ಲಿಂದ ಕ್ರಾಂತಿ ಆಗಲಿಕ್ಕೆ ಸಾಧ್ಯ, ಅಲ್ಲಿಂದ ಬಯಸಿದ್ದನ್ನ ಯಾವುದೇ ಸಮಾಜ ಪಡ್ಕೊಳ್ಳಿಕ್ಕೆ ಸಾಧ್ಯ. ಹೀಗಾಗಿ ವಿಶ್ವವಿದ್ಯಾಲಯಗಳಲ್ಲಿ ಬೇರೆ ಬೇರೆ ಸಮಾಜ ಮತ್ತು ಸಂಸ್ಕೃತಿಗೆ ಹಾಗೂ ಮಹಾನುಭಾವರಿಗೆ ಸಂಬಂಧಪಟ್ಟಂತೆ ಸಮಾಜಕ್ಕೆ ಶ್ರೇಷ್ಠ ಕೊಡುಗೆ ನೀಡಿದಂಥ ಮಹಾನುಭಾವರಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಪೀಠಗಳನ್ನು ಸ್ಥಾಪಿಸಲಾಗ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಯನ ಪೀಠ ಕೂಡ ಇದೆ. ಅದರಲ್ಲಿ ಸಾಕಷ್ಟು ಸಂಶೋಧನೆಗಳು ನೀಡ್ತಾರೆ. ಅದರಂತೆ ಈ ಸೇವಾಲಾಲ್ ಅಧ್ಯಯನ ಮತ್ತು ಸಂಶೋಧನಾ ಕುರಿತಂತೆ 2015ರಲ್ಲಿ ಅಥವಾ 2016ರಲ್ಲಿ ಈ ಪೀಠ ಪ್ರಾರಂಭ ಆಯಿತು. ಆ ಪೀಠದ ಪ್ರಾರಂಭನೆಗೆ ಅನುಕೂಲ ಮಾಡಿಕೊಟ್ಟವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ನಮ್ಮ ನೆಚ್ಚಿನ ತಮ್ಮೆಲ್ಲರ ನೆಚ್ಚಿನ ಶ್ರೀ ಸಿದ್ದರಾಮಯ್ಯ ಸಾಹೇಬರನ್ನ ಪದೇ ಪದೇ ಯಾದವ್ ಸಾಹೇಬರು ನೆನೀತಾ ಇರ್ತಾರೆ. ಹೀಗಾಗಿ ನಾವು ಕೂಡ ನೆನೆಯಬೇಕಾಗ್ತದೆ. ವಿಶ್ವವಿದ್ಯಾಲಯ ಕೂಡ ಯಾವ ಪೀಠ ಸ್ಥಾಪನೆಗೆ ಅನುಕೂಲ ಮಾಡಿಕೊಟ್ಟರು ಅನ್ನೋದನ್ನು ನೆನೆಯಬೇಕಾಗ್ತದೆ. ಇದೇ ರೀತಿ ಅಧ್ಯಕ್ಷರು ತಾಂಡಾ ಅಧ್ಯಕ್ಷರು ಸಾಕಷ್ಟು ಮಾತನಾಡಿದರು. ಅಭಿವೃದ್ಧಿ ಕುರಿತಂತೆ ಏನೇನು ಕೆಲಸ ಆಗಬೇಕು ಅನ್ನುವಂಥದ್ದನ್ನ ಕೆಲವು ತಿಂಗಳ ಹಿಂದೆ ಇದೇ ಚೆನ್ನಾಗಿ ಮರಾಠ ಅಭಿವೃದ್ಧಿ ನಿಗಮದ ಒಂದು 2 ದಿನದ ವಿಚಾರ ಸಂಕಿರಣ ಕೂಡ ಇಲ್ಲಿ ಆಯಿತು. ಕನ್ನಡ ವಿಭಾಗದಲ್ಲಿ MLC ಜಗಪ್ಪನವರು ಮತ್ತು ಆ ಮರಾಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಬಂದಿದ್ದರು. ಅಂದರೆ ಕಾಲ ಕಾಲಕ್ಕೆ ಸರ್ಕಾರಗಳು ಸೂಕ್ತವಾಗಿ ಸ್ಪಂದನೆ ಮಾಡ್ತಾ ಇದ್ದಾವೆ. ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕಾಗಿದ್ದು ಸಮಾಜದ ಮತ್ತು ಎಲ್ಲರ ಕೆಲಸ, ಸಮಾಜಕ್ಕೆ ಸೇರಿದಂಥ ಎಲ್ಲರ ಕೆಲಸ. ಮತ್ತು ನಾನು ಸಾಕಷ್ಟು ಜನ ಮಾತನಾಡಿದರಲ್ಲಿ ಕೆಲವೊಮ್ಮೆ ಬಂಜಾರ ಭಾಷೆಯಲ್ಲಿ ಮಾತನಾಡಿದರೂ ಕೂಡ ಸುಭಾಷ್ ಸರ್ ಹೇಳ್ತಾ ಇದ್ರು, ನಾನು ನಮ್ಮ ಭಾಷೆಯಲ್ಲಿ ಮಾತಾಡಿದರೆ ಪರ್ಸೀವ್ ಮಾಡ್ಕೊಂಡಿದ್ದೀನಿ ನಾನು. ಯುವರ್ ಮೆಸೇಜ್ ವಾಸ್ ವೆರಿ ವೆರಿ ಕ್ಲಿಯರ್ ದ್ಯಾಟ್ ದೇರ್ ಇಸ್ ನೋ ಪಾಲಿಟಿಕ್ಸ್ ಇನ್ ಗೇನಿಂಗ್ ಆರ್ ಡೆವಲಪ್ಮೆಂಟ್ ಫ್ರಮ್ ಎನಿ ಗವರ್ಮೆಂಟ್. ರಾಜಕೀಯೇತರವಾಗಿ ಚಿಂತನ ಮಂಥನಗಳನ್ನು ನಡೆದು ರಾಜಕೀಯ ಶಕ್ತಿಗಳಿಂದ ಸಮಾಜಕ್ಕೆ ಒಳಿತನ್ನು ಬಯಸುವುದು, ಅದೆಲ್ಲ ಕೂಡ ತಾವುಗಳು ಹೇಳಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಪೀಠದ ಉದ್ದೇಶಗಳ ಏನಿದ್ದಾವೆ ಅವುಗಳನ್ನು ಪರಾಮರ್ಶಿಸಿ ಇಂದಿನ ಅಗತ್ಯಕ್ಕೆ ತಕ್ಕಂತೆ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ
ಏನಾದರೂ ಆ ಸ್ಟ್ಯಾಚ್ಯೂಟ್ನಲ್ಲಿ ಬದಲಾವಣೆ ಆಗಬೇಕಾಗಿತ್ತು, ಹೊಸ ಹೊಸ ಅಧ್ಯಯನಗಳು ಆಗಬೇಕಾಗಿತ್ತು, ಹೊಸ ಹೊಸ ಕೋರ್ಸ್ಗಳು ಆಗಬೇಕಾಗಿತ್ತು. ಯಾಕಂದ್ರೆ ಈಗ ಉನ್ನತ ಶಿಕ್ಷಣದೆಡೆಗೆ ವಿದ್ಯಾರ್ಥಿಗಳ ಹರಿವು ಕಡಿಮೆ ಆಗ್ತಾ ಇದೆ. ಆಮೇಲೆ ಎಸ್ಪೆಷಲಿ ಈ ಥರ ಫೀಲ್ಡ್ಗಳಲ್ಲಿ ಲ್ಯಾಂಗ್ವೇಜ್ನವ್ರು ಬರಬೇಕಾ, ಸೋಷಿಯಲ್ ಸೈನ್ಸ್ನವ್ರು ಬರಬೇಕಾ, ವೆದರ್ ವಿ ಶುಡ್ ಹ್ಯಾವ್ ಬೌಂಡ್ರೀಸ್ ಫಾರ್ ದೆಮ್ ಅನ್ನುವಂಥದ್ದು ಕಷ್ಟ ಆಗ್ತಾ ಇದೆ. ವೈ ಎ ಮೆಡಿಕಲ್ ಸ್ಟೂಡೆಂಟ್ ಶುಡ್ ನಾಟ್ ಸಬ್ಮಿಟ್ ಸಮ್ ವರ್ಕ್ ಇನ್ ದಿಸ್ ಫೀಲ್ಡ್ ಅಂತ ನಾನು ಹೇಳ್ತೇನೆ. ಏನು ತೊಂದರೆ ಇದೆ? ಬಂಜಾರ ಕಲ್ಚರ್ನಲ್ಲಿ ಇರುವಂಥ ಮೆಡಿಕಲ್ ಅಥವಾ ಔಷಧಿಯ ಅಲ್ಲಿ ಏನಾದರೂ ವಿಚಾರಧಾರೆ ಅನುಕೂಲ ಡಾಕ್ಟರ್ ಯಾಕೆ ಸ್ಟಡಿ ಮಾಡ್ತಾರೆ? ಎಂಜಿನಿಯರಿಂಗ್ ಕೌಶಲ್ಯ ಅಭಿವೃದ್ಧಿ ಯಾಕೆ ಮಾಡ್ತಾರೆ? ನೀರಾವರಿ ಕೌಶಲ್ಯ ಅಭಿವೃದ್ಧಿ ಯಾಕೆ ಅಧ್ಯಯನ ಮಾಡಬಾರ್ದು? ಕೃಷಿ, ಬಂಜಾರ ಸಮುದಾಯ ಮಾತನಾಡಿದಂತೆ ಶ್ರೇಷ್ಠವಾದ ಕೃಷಿಯನ್ನು ಕೂಡ ಮಾಡ್ತಾ ಇದೆ ಮತ್ತು ಮಕ್ಕಳಿಂದ ಕಂಡಿದ್ದೀವಿ. ಶ್ರೇಷ್ಠವಾದ ಕೃಷಿಯಲ್ಲಿ ತೊಡಗಿಸಿಕೊಂಡಂಥ ಸಮಾಜ ಕೂಡ ಹೌದು. ನಾನು ಅಗ್ರಿಕಲ್ಚರ್ ಸರ್ಟಿಫೈಡ್ ಅಂದರೆ ನಾನು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಹೇಳ್ತಾ ಇರೋದು. ಪೀಠಗಳನ್ನು ನಾವು ಸ್ವಲ್ಪ ಸ್ಥಾಪನೆ ಮಾಡುವಾಗ ಏನು ಬೌಂಡ್ರಿ ವಾಲ್ ಇತ್ತು ಅದನ್ನು ಬ್ರೇಕ್ ಮಾಡಬೇಕು. ಯಾರಾದರೂ ಅಧ್ಯಯನ ಮಾಡ್ಬೋದು, ನಾವು ಅದನ್ನು ರಿವೈಸ್ ಮಾಡ್ಕೋಬೇಕು ಅನ್ನೋಂಥದ್ದು ಎಲ್ಲ ವಿಷಯದಲ್ಲಿ ಆಗಬೇಕು, ನಮ್ಮ ವಿಷಯದಲ್ಲೂ ಕೂಡ ಆಗಬೇಕು. ಅದಕ್ಕಾಗಿ ವಿದ್ವಾಂಸರು ಸಲಹೆಯನ್ನು ನೀಡಬೇಕು. ಎಸ್ಪೆಷಲಿ ಖಂಡೋಬಾಸರು ಮತ್ತೆಲ್ಲರೂ ಇದರಲ್ಲಿ ಸ್ವಲ್ಪ ಚಿಂತನೆ ಮಾಡಿ ಸಲಹೆಗಳನ್ನು ಕೊಡಿಸ್ತಾರೆ. ಎಲ್ಲ ವಿಜ್ಞಾನ ಎಲ್ಲರೂ ಕೂಡಿಸ್ಕೊಂಡಿದ್ದಾರೆ, ಇನ್ಕ್ಲೂಡ್ ಫ್ರಮ್ ಆಲ್ ಫ್ಯಾಕಲ್ಟೀಸ್ ಕೂಡಿಸ್ಕೊಂಡು ಡಿಪ್ಲೊಮಾ ಆಗಬೇಕಾ, PG ಡಿಪ್ಲೊಮಾ ಆಗಬೇಕಾ, PhD ಕಡಿಮೆ ಆಗ್ತಾ ಇದ್ದಾರೆ. ಡಾಕ್ಯುಮೆಂಟ್ರಿ ಪ್ರೊಡ್ಯೂಸ್ ಆಗಬೇಕಾ? ಸರ್ ಹೇಳ್ತಾರೆ 15-20 ಎಲ್ಲ ಭಾಷೆನಲ್ಲಿ ನೋಡಬೇಕು ಅದನ್ನು. ಸ್ಮಾಲ್ ಡಾಕ್ಯುಮೆಂಟ್ರಿ ನಮ್ಮ ವಿಷಯದಲ್ಲೇ ನಮ್ಮ ಪೀಠದಿಂದ, ಯಾಕಂತಂದರೆ ಇಷ್ಟು ಅಧ್ಯಯನ ಆಗ್ತಾ ಇರೋದು ಮತ್ತು ವಿಶ್ವ ಮಟ್ಟದಲ್ಲಿ ನಾವೊಂದು ಸಮ್ಮೇಳನ ಮಾಡ್ತಾ ಇರೋದು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇರೋದ್ರಿಂದ ಅಧ್ಯಯನ ಮಂಥನ ಮಾಡಿ ಇನ್ನೂ ಏನೇನು ಆಗಬೇಕು ಅಂತ ಪೌರಾಣಿಕ ಬಗ್ಗೆ ಹೋಗಬೇಕು, ಪ್ರಧಾನಮಂತ್ರಿಗಳೇ ಅದನ್ನು ಮಾಡಿ ಡಾಕ್ಯುಮೆಂಟ್ರಿ ಮಾಡಿ ಇಡೀ ವಿಶ್ವಕ್ಕೆ ನಾವು ಯಾಕೆ ತೋರಿಸಬಾರ್ದು ನಮ್ಮ ವಿಶ್ವವಿದ್ಯಾಲಯದ ಮುಖಾಂತರ ಅನ್ನುವಂಥದ್ದನ್ನು. ಸೊ ಅಂಥವೆಲ್ಲ ಸಲಹೆಗಳನ್ನು, ನಿರಂತರ ರೇಡಿಯೋ ಪ್ರೋಗ್ರಾಮ್ಗಳನ್ನು, ಆಮೇಲೆ ವರ್ಚುವಲ್ ಥಿಯೇಟರ್. ಇವಾಗ ಯಾರಿಗೂ ಜನರಿಗೆ ಇನ್ನೊಬ್ಬರಿಗೆ ಮತ್ತು ಮತ್ತೊಂದಕ್ಕೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಪದೇ ಒಂದು ಹೇಳ್ತಿರ್ತೇನೆ, ಯಾರಿಗೆ ಸಮಯ ಇಲ್ಲ ಅಂತ ಹೇಳ್ತಿರ್ತಾರೆ. ಸಮಯ ತಗೊಂಡು ಏನು ಮಾಡ್ತಾರೆ ಗೊತ್ತಿಲ್ಲ. 24 ಅವರ್ ಸಾಕಷ್ಟು ಸಮಯ ಇಲ್ಲ ಅನ್ಕೊಂತಲೇ ಸಮಯ ವೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಸಮಯ ಇದೇ ಇಲ್ಲೋ ಗೊತ್ತಿಲ್ಲ. ಸ್ವಲ್ಪ ಸಂಯಮ ಬಳಸಿಕೊಂಡು ಸಮಯ ಮಾಡಿ ಇಂಥದ್ರಿಗೆ ತಾವು ವಿಶ್ವವಿದ್ಯಾಲಯಕ್ಕೆ ಸಲಹೆ ನೀಡಿದೆ. ಮತ್ತು ಆ ಅಧ್ಯಯನ ಮಾಡುವಲ್ಲಿ ವಿಶೇಷವಾದಂಥ ಸ್ಕಾಲರ್ಶಿಪ್ ಅಥವಾ ಪ್ರೋತ್ಸಾಹ. ಸ್ಕಾಲರ್ಶಿಪ್ ದೃಷ್ಟಿಯಿಂದ ಹುಡುಗರು ಬರೋದು ಬೇಡ. ಯಾಕಂದ್ರೆ ಸ್ಕಾಲರ್ಶಿಪ್ ತಗೊಂಡು ರೆಪ್ರೆಸೆಂಟ್ ಮಾಡ್ತಾರೆ, ಆರ್ಥಿಕ ಆಗ್ತದೆ ಅಥವಾ ಒಂದು ವರ್ಷ ಆಗ್ತದೆ, ಏನು ಮಾಡೋದು ಕಷ್ಟ. ಅಸೈನ್ಮೆಂಟ್ ಬೇಸಿಸ್ ಸ್ಕಾಲರ್ಶಿಪ್. ನಾನು ಏನು ಮಾಡ್ತೀನಿ ಅಂತ ಅಪ್ಲೈ ಮಾಡಬೇಕು, ಒಂದು ಸ್ಕ್ರೀನಿಂಗ್ ಕಮಿಟಿ ಅದನ್ನು ಮಾಡಬೇಕು. ಒಂದು 50% ಅವ್ರು ಮಾಡಿದಾಗ 50% ಸ್ಕಾಲರ್ಶಿಪ್ ಇದಾಗಬೇಕು. 100% ಮಾಡಿದಾಗ ನಾವು ಅವಾರ್ಡ್ ಕೊಟ್ಟು ಕಳಿಸ್ತೀವಿ. ಆಬ್ಜೆಕ್ಟಿವ್ ಮೋಡ್ ಇನ್ ರಿಯಲ್ ಸೆನ್ಸ್ ಫೀಲ್ಡ್ದಿಂದ ಸ್ಕಾಲರ್ಶಿಪ್ ಕೊಡುವಂಥದ್ದು, ಅದಕ್ಕೆ ಫಂಡ್ಸ್ ಇನ್ನೊಂದು ಡೊನೇಟ್ ಮಾಡುವಂಥದ್ದು ನಾವು ಕೂಡ ಪ್ರಯತ್ನ ಮಾಡ್ತೀವಿ. ಸಮಾಜದ ರೀತಿಯಲ್ಲಿ ಪ್ರಯತ್ನ ಮಾಡಿ ವಿಶೇಷವಾದಂಥ ಅಂದರೆ ಒಟ್ಟಾರೆ ನಟ್ಸಲ್ಲಿ ಈ ಪೀಠಗಳ ಏನಂತೀವಿ ಸರ್, ನಾವು ಬೌಂಡ್ರೀಸನ್ನ ಹೊಡೆದು ಡೈಮೆನ್ಷನ್ಸ್ ಅವನ್ನು ಚೇಂಜ್ ಮಾಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಆ ಉದ್ದೇಶಕ್ಕಾಗಿ ನಾವೆಲ್ಲ ಸಹಕಾರ ನೀಡಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ಈ ಕಾರ್ಯಕ್ರಮ ಆಯೋಜನೆಗೆ ಹೆಚ್ಚು ಕಡಿಮೆ ಮೇನಲ್ಲಿ ಆಗಬೇಕಂತ ಮಾಡ್ತಾ ಇದ್ರು, ಬಟ್ ಕಾರಣಾಂತರದಿಂದ ಆಗಲಿಲ್ಲ. ಇನ್ನೂ ದೊಡ್ಡ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ VVIPಗಳನ್ನ ಕರೆದು ಮಾಡಬೇಕನ್ನುವಂಥ ಉದ್ದೇಶ ಇತ್ತು. ಕಾರಣಾಂತರಗಳು ಅವರಿಗೆ ಆಯೋಜಕರಿಗೆ ಆಗಿಲ್ಲ. ಆಮೇಲೆ ಇಲ್ಲಿ ಒಂದು ಮಾತನ್ನು ನಾವು ಸ್ಪಷ್ಟವಾಗಿ ಹೇಳಿ, ವಿಶ್ವವಿದ್ಯಾಲಯ ಮತ್ತು ಬಂಜಾರ ಸಮಾಜದ ಇವೆಲ್ಲ ಸಂಘಟನೆಗಳನ್ನು ಹೇಳ್ತಾ ಇದ್ದೀವಿ. ಬಟ್ 99% ಎಫರ್ಟ್ ಎಲ್ಲ ಮಾಡಿದವರು ಬಂಜಾರ ಸಮಾಜ ಮತ್ತು ಇವೆಲ್ಲ ಸುಭಾಷ್ ಅವರು ಮತ್ತು ಅಂಗಡಿಯವರು ಇವೆಲ್ಲ ತಿಳ್ಕೊಂಡು ಇವರೇ ಸುಮಾರು 15-20 ದಿವಸದಿಂದ 99% ಎಫರ್ಟ್ಸ್ ಎಲ್ಲ ತಮ್ಮ ಸಮಾಜದ ಬಂಧುಗಳಿದೆ. ಹಗಲಿ ರಾತ್ರಿ ಓಡಾಡಿದವರು 24 ಅವರ್ ಸರಿ ಏನಾಗಬೇಕು ಅನ್ನುವಂಥದ್ದನ್ನು ಏನು ಸಿದ್ಧತೆ ಮಾಡ್ಕೊಂಡು ಅನ್ನೋಂಥವ್ರು ಹೇಳಿದವರು ಬಹಳಷ್ಟು. ನಾವು ಅವರೇ ಹಿಂಗಾಗಬೇಕು ಅಂತ ಹೇಳಿದ್ರು. ನಮ್ಮ PhD ಅಡ್ಮಿಷನ್ನು
ಮತ್ತು ವಿಶ್ವವಿದ್ಯಾಲಯದ ಸಾಕಷ್ಟು ತೊಂದರೆಗಳ ಮಧ್ಯೆ, ಆಮೇಲೆ ಈಗ ಸ್ಟಾಫ್ ಇಲ್ಲ, ಹೌ ಟು ಕೋಆಪರೇಟ್ ಅನ್ನೋಂಥದ್ದು, ಆ್ಯಂಡ್ ನಮಗಿರುವಂಥ ಲಿಮಿಟೇಷನ್ಗಳ ಮಧ್ಯೆ ಮೊನ್ನೆ 2 ತಿಂಗಳ ಕೆಳಗಡೆ ಸಂತ ಸೇವಾಲಾಲ್ ಜಯಂತಿ ಆಚರಿಸಿದ್ದೀವಿ. ಹೀಗಾಗಿ ಸ್ವಲ್ಪ ಫಂಡ್ ಕನ್ಸೆಂಟ್ ಅದೆಲ್ಲ ನಿಮಿತ್ತ ನಮಗಿರುವ ಲಿಮಿಟೇಷನ್ಗಳ ಮಧ್ಯೆ ನಾವು ಕೊಲಾಬ್ರೇಷನ್ ಮಾಡಿಕೊಂಡು ವಿಶ್ವವಿದ್ಯಾಲಯದ ಜೊತೆ ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ತಮ್ಮೆಲ್ಲ ಸಮಾಜದ ಹಿರಿಯರಿಗೆ, ಬಂಧುಗಳಿಗೆ, ವಿದ್ವಾಂಸರಿಗೆ ಮತ್ತು ಇಲ್ಲಿ ಜಾಸ್ತಿ ಹೊತ್ತು ನಿರಂತರ 1-1.5 ತಿಂಗಳಿಂದ ಇದನ್ನ ಮಾಡಲಿಕ್ಕೆ ಯಶಸ್ಸಿಗೆ ಶ್ರಮ ವಹಿಸಿದವರು ಸುಭಾಷ್ ಅವರು ಮತ್ತು ಇಂಗ್ಲಿಯವರು ಮತ್ತು ಇನ್ನೊಂದು 4 ಜನ ಸ್ನೇಹಿತರಿದ್ದಾರೆ, ಫಾರ್ಮರ್ ಎಂಪ್ಲಾಯರ್ ಇದ್ದಾರೆ, ದಶರಥ್ ನಾಯಕ್ ಅವರು ಇದ್ದಾರೆ. ಎಲ್ಲರಿಗೂ ಕೂಡ ಒಂದು ಚಪ್ಪಾಳೆ ಬರಲಿ ಅಂತ ಹೇಳಿ ಬಹಳ ಶ್ರಮ ಪಟ್ಟಿದ್ದಾರೆ. ಒಂದು ಮಾತನ್ನ ನಮ್ಮ ಸುಭಾಷ್ ಅವರು ಹೇಳಿದ್ದನ್ನ, ಯಾವುದೇ ಕ್ರಾಂತಿ ಸಾಂಸ್ಕೃತಿಕ ಇಲ್ಲ ಆಗೋದಿಲ್ಲ, ಸಾಂಸ್ಕೃತಿಕತೆ ಲಿಟರೇಚರ್ ಇಂದ ಆಗೋದಿಲ್ಲ ಅಂತ ಹೇಳಿದ್ರು. ದಟ್ ಇಸ್ 100% ಟ್ರೂ. ಹೀಗಾಗಿ ನಾನು ಗಗನ್ದೀಪ್ ಸಾಹೇಬ್ರದ್ದು ಗಮನ ಸೆಳೆಯಲಿಕ್ಕೆ ಇಷ್ಟಪಡ್ತೇನೆ. ಸರ್, ಐ ವುಡ್ ಲೈಕ್ ಟು catch your attention. Is it possible to develop a script for this language of this Punjab? The major problem ನಿಮಗೆ 8 ಸೆಷನ್ನಲ್ಲಿ ಅವಕಾಶ ಇರ್ತಾ ಇರೋದು ಅಥವಾ ಸುಲಭವಾಗಿ ಇನ್ನೊಂದು ಫಾಲೋ ಆಗದೇ ಇರ್ಬೋದು. ಆಮೇಲೆ ಬೇರೆ ಕಮ್ಯುನಿಟಿ ಅವರು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಸಂದರ್ಭಗಳು. ವೈ? ಬಿಕಾಸ್ ಇಟ್ ಇಸ್ ನಾಟ್ ಎನಿಥಿಂಗ್ ಪ್ರಿಂಟೆಡ್ ಅನ್ನುವಂಥದ್ದು, ಅಥವಾ ಈಸಿಯಾಗಿ ಟ್ರಾನ್ಸ್ಲೇಟ್ ಆಗುವಂಥದ್ದು, ಈಸಿಯಾಗಿ ಥ್ರೂಔಟ್ ಇಂಡಿಯಾ ಯು ಆರ್ ದೇರ್ ಆ್ಯಂಡ್ ಯು ಆರ್ ಬಿಯಾಂಡ್ ಬೌಂಡ್ರೀಸ್. ಜಗತ್ತಿನ ಬೇರೆ ಬೇರೆ ಸ್ಥಳಗಳಲ್ಲಿ ತಾವಲ್ಲಿ ಅದು ಮಾಡಿದರೆ तो जो पंजाब का बुनियादी केंद्र तो उनकी जो स्क्रिप्ट थी वो तो नहीं एंड वो उन्हें यूज करते थे, इट्स नॉट देवनागरी, इट्स ए सेपरेट स्क्रिप्ट. लेकिन उसको बी को भी करने से पूरी हो पाता है, दे डिसेंडेंट्स ऑफ देम. बट when we speak in this way, because only 4% languages are separated all across the world. But yes sir, fine sir. This is, sir, I have just sparked one ಸಣ್ಣ ಕಿಡಿ వచ్చింది. ನಾಳೆ ಸಂಜೆ ಕನ್ನಡ ರೆಸಲ್ಯೂಷನ್ ಕರ್. By tomorrow evening, come to the resolution. As a vice chancellor and as a common man, my request is that no language should not be with the script. Script ಇರ್ಲಾರ್ದಿಕ ಭಾಷೆಗಳು ಸಾಯ್ತಾ ಇದ್ದಾವೆ, ಸ್ಕ್ರಿಪ್ಟ್ ಇರ್ಲಾರ್ದಿಕ ಸಂಸ್ಕೃತಿ ಸಾಯ್ತಾ ಇದ್ದಾವೆ. ದಟ್ ಇಸ್ ಪರ್ಪೆಚುಯೇಟ್. ಸ್ಕ್ರಿಪ್ಟ್ ಅವಶ್ಯಕತೆ ಇದೆ, ಇಂದಿನ ನಿರ್ಮಾಣದಲ್ಲಿ ಸ್ಕ್ರಿಪ್ಟ್ ಅವಶ್ಯಕತೆ ಇದೆ. ಅದನ್ನ ಮಾಡಲಿಕ್ಕೆ ಹೇಗೆ ಮಾಡುವುದು, ನ್ಯಾರೇಟ್. ಸರ್, ನಮಗೆ ಕನ್ನಡ ಬರ್ತದೆ, ಕನ್ನಡ ಲಿಟರೇಚರ್ ಇದೆ. ತೆಲುಗು ಬರ್ತದೆ, ತೆಲುಗು ಲಿಟರೇಚರ್ ಇದೆ. ಕನ್ನಡದವರು ತೆಲುಗು ಓದಿ ಆದರೂ ಅರ್ಥ ಮಾಡೋ ಓದ್ತೇನೆ ಅಲ್ವಾ? ಸಿನಿಮಾ ಕೊಟ್ಟಿದ್ದರೆ ಸುಲಭವಾಗಿ ತಿಳ್ಕೊತೀವಿ. ಕನ್ನಡ ತಮಿಳ್ ಆ್ಯಂಡ್ ಮಲಯಾಳಂ ಸೇಮ್ ಮ್ಯಾಚ್, ಕನ್ನಡ ಆ್ಯಂಡ್ ತೆಲುಗು ಮ್ಯಾಚ್. ಇಲ್ಲ, ನಾವು ಡಿಸ್ಕನ್ಸೇ ಆಗಬಾರ್ದು ಅಂತ ಹೇಳಿ ಒಂದು ವಿಜಯಲಿಪಿ ಡೆವಲಪ್ ಮಾಡಿದ್ವಿ. ಬಟ್ ಭಾಷೆಗೆ ಹೊತ್ತ ಬೀಳ್ತದೆ ಅನ್ನುವಂಥದ್ದು ಇದಕ್ಕೆ ಆ ವಿಜಯಲಿಪಿ ಅಪ್ರೂವ್ ಆಗಲಿಲ್ಲ. ಮೂರ್ತಿಯವರು ಅಪ್ರೂವ್ ಮಾಡಿದ್ರು, ಕನ್ನಡ ಭಾಷಾ ಪರ್ಟಿಕ್ಯುಲರ್ ಹೇಳ್ಬೋದು ಮಾಡಲಿಲ್ಲ. ಬಟ್ ಅಂತ ಡಿಸ್ಕನ್ಸಿ ಇಲ್ಲ. ಫೈನ್ ಸರ್, whatever. ಬಟ್ ಒಂದು ಸ್ಕ್ರಿಪ್ಟ್ ಅನ್ನುವಂಥದ್ದು ಈ ಭಾಷೆಗೆ ಬರಲಿ ಅಂತಂದ್ರೆ ಅದು ಪ್ರಿಂಟೆಡ್ ರೀಡೇಬಲ್ ಫಾರ್ಮ್ಯಾಟ್ ನಲ್ಲಿ ಇರ್ತದೆ, ಈಸಿಯಾಗಿ ಹೋಗ್ತದೆ ಅನ್ನುವಂಥದ್ದು ನನಗೆ. ಇದಕ್ಕೊಂದು ನಾನು ದೃಷ್ಟಾಂತ ಹೇಳೋಕೆ ಇಷ್ಟಪಡ್ತೇನೆ. ಸ್ವಲ್ಪ ಟೈಮ್ ಕೊಡ್ತೇನೆ, ಬಹಳ ಸಮಯ ಕೇಳ್ತೇನೆ, ಸ್ವಲ್ಪ ಟೈಮ್ ಕೊಡ್ತೇನೆ. ಸ್ಕ್ರಿಪ್ಟ್ ಯಾಕೆ ಬೇಕನ್ನುವಂಥದ್ದು, ಬಿಕಾಸ್ ದಿಸ್ ಈಸ್ ದ ಥ್ರೆಟ್ಸ್ ಆಫ್ ದ ಸಬ್ಜೆಕ್ಟ್. ಸೊ ನಾನು ಸ್ವಲ್ಪ ಅವಕಾಶ, ನಾನು ಮಾತಾಡಬೇಕಂತಿದ್ದು ಬರ್ಕೊಂಡಿದ್ದು ಬೇರೆ ಇದೆ, ಬಟ್ ನಾನು ಹೇಳ್ತಾ ಇದ್ದೆ ಯಾಕೆ ಅನ್ನುವಂಥದ್ದು, ಯಾಕೆ ಬೇಕು ಸ್ಕ್ರಿಪ್ಟ್ ಅನ್ನುವಂಥದ್ದು. ಥೈಲ್ಯಾಂಡ್
ಒಂದು ಇಂಪಾರ್ಟೆಂಟ್ ಕಂಟ್ರಿ ಕಮರ್ಷಿಯಲಿ ಮೆನಿ ಪೀಪಲ್ ಯೂಸ್ ಟು ಗೋ ಫಾರ್ ವೇರಿಯಸ್ ಪರ್ಪಸಸ್. ಅಲ್ಲಿ ಮಸಾಜ್ ಬೇರೆ ಬೇರೆ ಇದ್ರೆ ಅರ್ಥದೇ ತಗೋಬಹುದು. ಮಸಾಜ್ ಇದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನುವಂಥದ್ದು, ರಿಲ್ಯಾಕ್ಸೇಷನ್ ಟ್ರೀಟ್ಮೆಂಟ್ ಅನ್ನುವಂಥ ಇದರಲ್ಲಿ ತಗೋಬೇಕು. ಸೊ ಅವ್ರು ಬರೋದೇನಷ್ಟೇ ಬೇಸಿಕಲಿ ನನಗೆ ಯಾರು ಹೇಳಿದ್ರು ಅವ್ರು ಬರೋದೇನಷ್ಟೇ ಅನ್ನುವಂಥದ್ದು. ಬೇರೆ ಬೇರೆ ಹಳೆ ಕಾಲದಲ್ಲಿ ದಾಳಿಗಳಲ್ಲಿ ಸಯಾಮ್ ಬೇಸಿಕಲಿ ಅವ್ರ ಲ್ಯಾಂಗ್ವೇಜ್ ಆಗಲಿ ಅವರ ಇದು ಆಗಲಿ ಸಯಾಮ್ ಅಂತ ಹೇಳ್ತಾರೆ. ಸಯಾಮ್ನಲ್ಲಿ ಯಾವುದೋ ಒಂದು ಸಣ್ಣ ರಾಷ್ಟ್ರ, ಇವತ್ತು ದೊಡ್ಡ ರಾಷ್ಟ್ರ ಆಗಿದೆ, ಒಂದು ಸಣ್ಣ ರಾಷ್ಟ್ರ ಚೈನಾ ಅಥವಾ ಮತ್ತೊಂದು ದಾಳಿಗಳಲ್ಲಿ ಇತಿಹಾಸಕಾರ ಹೇಳೋದು ಯಾವ ದಾಳಿ ಅಂತಲ್ಲ ನನಗೆ ಗೊತ್ತಿಲ್ಲ. ಬಟ್ ನನಗೆ ದಾಳಿಗಳಲ್ಲಿ ಎಲ್ಲರೂ ಎಟ್ ಎ ಟೈಮ್ ಮಾಡಬಹುದು ಏನಾಗ್ತದೆ ಅನ್ನುವಂಥದ್ದು, ಅವ್ರು ಮನಗಂಡು ದಾಳಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಗೋಡೆಗಳ ಮೇಲೆ ಕೆತ್ತಿದ್ರು ಅವರು. ನೀವು ಇವತ್ತು ಯಾರಾದರೂ ಥೈಲ್ಯಾಂಡ್ ಹೋದ್ರೆ ಕೆಲವೊಂದು ಆ ದೇವಸ್ಥಾನಗಳ ಗೋಡೆಗಳ ಮೇಲೆ ಕೆತ್ತಿದ್ದಾರೆ. ಮುಂದೆ ಓದಿ ಕಲ್ಕೊಳ್ಳಿ ಅನ್ನುವಂಥದ್ದು. That's how that massage culture and the massage science has survived. ಅವತ್ತು ಯಾವ ಗೋಡೆ ಮೇಲೆ ಕೆತ್ತಿರಲಿಲ್ಲ ಅಂದ್ರೆ ಆಗ್ತಿಲ್ಲ. ಇನ್ನೊಂದು ಅಂತ ಹೇಳ್ತೀನಿ, ಒಂದು ಮಂತ್ ಕೆಳಗಡೆ ಬಂದಿತ್ತು. ಆಫ್ರಿಕಾದಲ್ಲಿ ಯಾವುದೋ ಒಂದು ಭಾಷೆ ಒಬ್ಬರೇ ಒಬ್ಬರು ಮಾತಾಡ್ತಾ ಇದ್ದಾರೆ. ಇವತ್ತು ಒಂದು ಅಜ್ಜಿ ಇದೆ, ಆ ಅಜ್ಜಿ ತಿಳ್ಕೊಂಡ್ರೆ ಆ ಭಾಷೆ ಏನು ಒಂದು ಮೊಮ್ಮಗಿಗೆ ಕಲಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆ. ಸೊ ದಟ್ ಈಸ್ ಯಾವುದೇ ಭಾಷೆ ಯಾವುದೇ ಸಂಸ್ಕೃತಿ ಉಳಿಬೇಕಾಗಿದ್ದರೆ ಲಿಟ್ರೇಚರ್ ಮತ್ತು ಇಲ್ಲ. ಆಮೇಲೆ ನಾವೆಲ್ಲ ಬೆಸೆಯೋದೇ ಭಾಷೆ ಇಲ್ಲ, ನಾವೆಲ್ಲ ಬೆಸೆಯೋದೇ ಭಾಷೆ ಇಲ್ಲ, ಒಬ್ರಿಗೊಬ್ರಿಗೆ ಆಗೋದು ಬೆಸೆಯೋದೇ ಭಾಷೆ ಇಲ್ಲ. ಹೀಗಾಗಿ ಎರಡು ದಿನಗಳಲ್ಲಿ ಚಿಂತನೆ ಮಾಡ್ತಾನೆ ನಡೀಲಿ. ವೀಟಿಗೆ ಏನಾಗಬೇಕು ಅನ್ನುವಂಥದ್ದನ್ನ ನಾನು ಹೇಳಿದೆ. ಸಾಕಷ್ಟು ಜನ ಸಾಹಿತ್ಯಿಕ ವ್ಯಕ್ತಿಗಳು, ಬರಹಗಾರರು ಅದ್ರ ಬಗ್ಗೆ ಎಲ್ಲರೂ ತಾವೆಲ್ಲ ಬೇರೆ ಬೇರೆ ಗಳದಲ್ಲಿ ಇದೆ. ಆಮೇಲೆ ನನಗೆ ಗೊತ್ತಿದ್ದಂಗೆ ವಿ.ಟಿ. ಲಲಿತಾ ನಾಯ್ಕರವರ ಆರ್ಟಿಕಲ್ ನಾವು ಅಂತ ಬೆಳ್ಳಿ ಸಾಕಷ್ಟು ಸಮಾಜದ ವಿಷಯಗಳನ್ನು ಅವರು ಮಾಡಿದ್ದಾರೆ. ವಿಶ್ವವಿದ್ಯಾಲಯಗಳಲ್ಲಿ ಬೇರೆ ಬೇರೆ ಕಮ್ಯುನಿಟಿ, ಬೇರೆ ಬೇರೆ ಇದರಿಂದ ಬರುವಂಥ ಪ್ರಾಧ್ಯಾಪಕರ ಸಂಖ್ಯೆ, ವಿದ್ವಾಂಸರ ಸಂಖ್ಯೆ, ಸಂಶೋಧಕರ ಸಂಖ್ಯೆ ಬರ್ತಾ ಕ್ಷೀಣಿಸ್ತಾ ಇದೆ. ಮೊದಲು ಯಾರು ಇದ್ದಿರಲಿಲ್ಲ, ಆನಂತರ ಸ್ವಲ್ಪ ಬರಾಕತ್ತು. ಮತ್ತು ಇವಾಗ ವಿಶ್ವವಿದ್ಯಾಲಯನೇ ಕ್ಷೀಣಿಸ್ತಾ ಇದ್ದಾವೆ. ಹೀಗಾಗಿ ಮತ್ತೆ ಹೊಳ್ಳಿ ಚಿಂತನ ಮಂಥನ ಬೆಳೀಲಿ. ನಮ್ಮ ವಿಶ್ವವಿದ್ಯಾಲಯ ಕೂಡ ಈ ಹಿಂದೆ ನಮ್ಮ ಸಮಾಜದ ಇಲ್ಲಿ ಹುಟ್ಟಾರ ಕಂಡಿದೆ. ಜನ ಅವ್ರು ನೆನೆಸ್ತಾರೆ, ಒಳ್ಳೆ ಕೆಲಸ ಮಾಡಿ ಹೋಗಿದ್ದಾರೆ ಅಂತ ಹೇಳಿ. ಹಾಗಾಗಿ ಯಾರ್ಯಾರು ಎಲ್ಲೆಲ್ಲಿ ಏನೇನು ಅವಕಾಶ ಇದ್ದಾವೆ, ರಾಜಕೀಯ ವ್ಯಕ್ತಿಗಳಿಗೆ ಏನು ಅವಕಾಶ ಇದ್ದಾವೆ, ಕುಲಪತಿಗಳಿಗೆ ಏನು ಅವಕಾಶ ಇದ್ದಾವೆ, ವಿದ್ವಾಂಸರಿಗೆ ಏನು ಅವಕಾಶಗಳಿವೆ, ಅವು ಎಲ್ಲವೂ ಕೂಡ ಒಂದೇ ಕಡೆ ಕೇಂದ್ರೀಕೃತ ಆಗಬೇಕು. ಭಾಷೆ, ಸಂಸ್ಕೃತಿ ಮತ್ತು ಸಮಾಜ ಉಳಿಬೇಕನ್ನುವಂಥದ್ದನ್ನ ನಾನು ಒಂದಷ್ಟು ಜನ ನನಗೆ ಭಾಳ ಜನ ಪರಿಚಯ ಇಲ್ಲ. ನಾನು ಅಗ್ರಿಕಲ್ಚರ್ ಸೈನ್ಸ್ ಸ್ಟೂಡೆಂಟ್ ಆಗಿದ್ದಾಗಲಿಂದ ನಾವು ಡಾಕ್ಟರ್ ಸಿದ್ದಪ್ಪ ಲಮಾಣಿ ಅವರ ಹೆಸರು ಕೇಳಿದ್ವಿ. ರಿಸೈನ್ ಮಾಡಿ ಎಲೆಕ್ಷನ್ ಎಲ್ಲ ಹೋಗಿದ್ದವರು. ದೆನ್ ಬಳ್ಳಾರಿ ವಿಶ್ವವಿದ್ಯಾಲಯದಲ್ಲಿ ನಾನು ಇಂಗ್ಲೀಷ್ ಈ ರಿಟೈರ್ಡ್ ಆಗ್ತಾ ಇದ್ದಾರೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಳ್ಳೆಯ ವಿದ್ವಾಂಸರಾಗಿದ್ದರು. ಪ್ರೊಫೆಸರ್ ಕೃಷ್ಣ ನಾಯಕ್ ಅಂತ ನನ್ನ ಸಬ್ಜೆಕ್ಟ್ ಆಗಿ ನಮ್ಮ ಪ್ರೊಫೆಸರ್ ಮಾಡಿದ್ರು. ನನ್ನ ಫ್ರೆಂಡ್ಸ್ ಇದ್ದಾರೆ, ಪ್ರೊಫೆಸರ್ ಜೇಮ್ಲಾ ನಾಯಕ್ ಅಂತ ಹೇಳಿ ಶಿವಮೊಗ್ಗ ಅಗ್ರಿ ಹಾರ್ಟಿಕಲ್ಚರ್ ಅಂತ ಜೇಮ್ಲಾ ನಾಯಕ್ ಅಂತ ಸಾಕಷ್ಟು ಜನ ಬೆಳವಣಿಗೆದ್ದಾರೆ. ಎಲ್ಲ ನನಗೆ ಗೊತ್ತಿತ್ತು ಓದ್ತಾ ಇದ್ದೀನಿ ಅಷ್ಟೇ. ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ ಹೇಳಿ ಮಕ್ಕಳ ಕೈಗೆ ಪೆನ್ ಕೊಡಿ ಅಂತ ಹೇಳಿ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ವಿಶೇಷವಾಗಿ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ತಮ್ಮ ಸಮಾಜದ ಜನ ಹೆಚ್ಚಿಗೆ ಅಧ್ಯಯನ ಮಾಡಿ ICAR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ನಲ್ಲಿ DG ಡೈರೆಕ್ಟರ್ ಜನರಲ್ ಇರೋರು ಅಗ್ರಿಕಲ್ಚರ್ ಸೆಕ್ರೆಟರಿ, ಅಗ್ರಿಕಲ್ಚರ್ ಎಜುಕೇಷನ್ ಅಂಡ್ ರಿಸರ್ಚ್ ಸೆಕ್ರೆಟರಿ ಇರ್ತಾರೆ, ಸೈಂಟಿಫಿಕ್ ಪೊಸಿಷನ್. ಅದು ನೆಕ್ಸ್ಟ್ ಸ್ಟೆಪ್ DDG, 8 ಜನ DDG ಇರ್ತಾರೆ. ಅದರಲ್ಲಿ ಒಬ್ಬರು ಡಾಕ್ಟರ್ ಎನ್ ಎಸ್ ರಾಠೋಡ್ ಅವರು DDG ಸ್ಥಾನಕ್ಕೆ ಹೋಗಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ತದನಂತರ ಉದಯಪುರದಲ್ಲಿ ವೈಸ್ ಚಾನ್ಸಲರ್ ಆಗಿದ್ರು. ಇವತ್ತಿಗೂ ಕೂಡ ಕರ್ನಾಟಕಕ್ಕೆ ಒಳ್ಳೆ ಮ್ಯಾಂಡ್ ಇಟ್ಕೊಂಡಿದ್ದಾರೆ. ಸೊ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ನನಗೆ ಗೊತ್ತಿರೋ ಹೆಸರು ಹಾಕೊಂಡಿದ್ದೀನಿ. ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಯಾರ್ಯಾರು ವಿದ್ವಾಂಸರಾಗಿ ಹೋಗಿದ್ದಾರೆ, ಬೇರೆ ಬೇರೆ ವಿಷಯಗಳ ತಜ್ಞರಿರ್ಬೋದು,
ಆರ್ಟ್ ಇರ್ಬೋದು, ಕಲ್ಚರ್ ಇರ್ಬೋದು, ಸೈನ್ಸ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಎಲ್ಲರನ್ನು ಕ್ರೋಢೀಕರಿಸಿ ಒಂದು ಅಧ್ಯಯನ ಚಿಂತನ ಮಂಥನ ಈ ಥರದ್ದು ಚಿಂತನ ಮಂಥನಗಳು ನಡೀತಾ ಇದೆ. ನಡೆದಾಗ ಒಂದು ಭೇಟಿಗೆ ಹೋಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ನಾನು ಹೇಳ್ತೀನಿ. ಮತ್ತೆ ಗುರೂಜಿಯವರು ಹೇಳ್ತಾ ಇದ್ರು ಡ್ರೆಸ್ ಬಗ್ಗೆ, ಬಿಗಿನಿಂಗಲ್ಲಿ ಒಬ್ಬರು ಮಹಿಳೆ ಮಾತಾಡಿದ್ರು, ಡ್ರೆಸ್ ಬಗ್ಗೆ ಹೇಳಿದ್ರು. ಆ ಡ್ರೆಸ್ ಬಗ್ಗೆ ನನಗೂ ಕೂಡ ಜಾಸ್ತಿ ಗೊತ್ತಿದೆ, ನಾನು ಮಾತಾಡ್ತೀನಿ ಅಂತ ಸರ್ ಅಂತ ಹೇಳಿದ್ರು. ನಾನು ಬಳೆಸಾಲಿನಲ್ಲಿ ಬರೋನು, ಮಲಪ್ರಭಾ ದಂಡೆನಲ್ಲಿ ಬರೋನು. ಅವರೇ ಮಾತಾಡೋದು ಹೇಳಿ ಅನಿಸ್ತದೆ, ಎಲ್ಲೆಲ್ಲಿ ನೀರಿರ್ತದೆ ಅಲ್ಲೆಲ್ಲಿ ಜನ ಜಾಸ್ತಿ ಇರ್ತಾರೆ ಅನ್ನುವಂಥ ನಮ್ಮ ಸಮಾಜದಲ್ಲಿ ತಾಂಡಗಳು ಅಂತ ಹೇಳಿದ್ರು. ಇವಾಗ ಎವ್ರಿ ವಿಲೇಜ್ ಅಂತ ಹೇಳಿದ್ರೆ ಆಗಬೇಕಂತ ನಾನು ಸುತ್ತಮುತ್ತ ಒಂದು 20-25 ತಾಂಡ ಸಮರ್ಥ ಮಹಿಳೆಯರನ್ನ ನೋಡ್ಕೊಂತಾನೆ ಬೆಳೆದವರು. ಬೇರೆ ಬೇರೆ ಕೆಲಸಗಳಲ್ಲಿ ಮಾರ್ಕೆಟ್ಗಾಗಲಿ ನೋಡ್ಕೊಂಡಾಗಲಿ ಮತ್ತೆ ತುಂಬಾ ಕಷ್ಟಜೀವಿಗಳು ಆ ಸಮಾಜದವರು. ಕಟ್ಟಿ ಆ ಕಾಲದಲ್ಲಿ 70-71-76 ತನಕ ಕಟ್ಟಿಗೆ ಊರು ಕಟ್ಟಿಗೆಲ್ಲ ಕಟ್ಕೊಂಡು ಹಳ್ಳಿಗಳಲ್ಲಿ ಮಾರಿ ಹೋಗ್ತಾ ಇರೋರು. ಅವನ್ನೆಲ್ಲ ನೋಡ್ತಾ ಇದ್ದೀನಿ, ಅಡ್ರೆಸ್ ನೋಡ್ತಾ ಇದ್ದೀನಿ. ಆಮೇಲೆ ನಾನು ಕೃಷಿ ವಿಜ್ಞಾನಿ ಆದರೂ ಕೂಡ ಯಾವತ್ತೂ ಸಂಸ್ಕೃತಿ ಅಧ್ಯಯನಗಳು ಎಲ್ಲೆಡ್ತಾ ಇರ್ತವೆ, ಸೈಲೆಂಟ್ ಆಗಿ ಅವಗಾಹನೆ ಮಾಡುವಂಥ ಒಂದು ಸ್ವಭಾವ. ನಾನಿಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ನೋಡುವಾಗ ನನ್ನ ಜನ ಕೇಳ್ತಾರೆ, ಅವಕಾಶ ಸರ್ ಯು ನೋಟಿಸ್ ಅಂತ. ಐ ಜಸ್ಟ್ ಪರ್ಸ್ಯೂ ಅಂತ. ಎಲ್ಲಿ ಅವಕಾಶ ಇರ್ತದೆ ನಾನು ಪರ್ಸ್ಯೂ ಮಾಡ್ತೀನಿ ಸರ್, ಆಡೋದು ಅದೇ ಎಲ್ಲ ತಿಳ್ಕೊಂಡು ಎಲ್ಲ ಸಾಧ್ಯತೆ ತಿಳ್ಕೊಂಡಿದ್ದೀನಿ ಅಂತೇಳಿ. ಎಲ್ಲೆಲ್ಲಿ ಇಟ್ಟಿದ್ದಾರೆ ಕಿವಿ ಮತ್ತು ಯಾವ ಓಪನ್ ಇರುತ್ತೆ ಸರಿಯಾಗಿ. ಯಾಕಂದ್ರೆ ಇನ್ನೊಂದ್ಸರಿ ಮಾತ್ರ ಇನ್ನೊಂದ್ಸರಿ ಯೂಸ್ ಮಾಡ್ತೀನಿ, ಇನ್ನೊಂದ್ಸರಿ ಆಡೋದವ್ರು ಮಾಡ್ತೀನಿ, ಇನ್ನೊಂದ್ಸರಿ ಕಂಡೋದವ್ರು ಮಾತು ಕೇಳಿಸಿದ್ರು, ನಾಳೆ ನಾಡ್ದ ಮಾತಾಡೋರು ಕೇಳ್ಬೋದ, ಸಾರಿ ಪ್ರಗತಿಪೂರ್ವ ಮಾತು ಕೇಳೋಕ್ಕಾಗುತ್ತೆ. ಸೊ ಎಲ್ಲೆಲ್ಲಿ ಸಾಧ್ಯತೆ ಆಗುತ್ತೆ. ಬಹಳ ಬಹಳ ಅಚ್ಚುಕಟ್ಟಾದ ಸಂಸ್ಕೃತಿ, ಶ್ರೀಮಂತ ಸಂಸ್ಕೃತಿ ಹೊಂದಿರುವಂಥ ಸಮಾಜ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರ ಉಡುಪು, ಆ ಉಡುಪಿಂದ ಹೊರಗೆ ಬರೋದಿಲ್ಲ. ಈಗಿನ ಕಾಲಕ್ಕೆ ಕಾಲೇಜಿಗೆ ಎದ್ದಿದ್ದು ಅವ್ರ ಪಕ್ಕ ಬರೋದಿಲ್ಲ, ಗಟ್ಟಿಗೆ ಹೋಗ್ತೇವೆ. ನನಗೆ ಗೊತ್ತಿದ್ದಂಗೆ ಮೊದಲಿನ ಕಾಲಕ್ಕೆ ಸಣ್ಣ ಮಕ್ಕಳು ನಂತರ ಬಾಯಿ ಮಾಡ್ಬೇಕು ಅದೇ ಡ್ರೆಸ್ ಮಾಡಿ ಇರ್ತಿದ್ರು, ಅಜ್ಜಿರು ಕೂಡ ಅದೇ ಡ್ರೆಸ್ ಮಾಡಿ ಇರ್ತಿದ್ರು. ವೆರಿ 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 ಟಿಡಿಯಸ್ ವರ್ಕ್ ಅದು. ಆಮೇಲೆ ನಾವು ಸಾಕಷ್ಟು ಹಳ್ಳಿಗಳಲ್ಲಿ ಕನ್ನಡಗಳಲ್ಲಿ ಹೋಗ್ತಿದ್ದೀವಿ, ಅದನ್ನು ಮಾಡೋದನ್ನ ನೋಡ್ತಾ ಇದ್ದೀನಿ. ಹೀಗಾಗಿ ಅದ್ರ ಬಗ್ಗೆ ಒಂದು ಈ ಪುಸ್ತಕದಲ್ಲಿ ಜಸ್ಟ್ ಗ್ಲಾನ್ಸ್ ಮಾಡುವಾಗ ಒಂದು ಬರಹ ಕೂಡ ಸಿಕ್ತು. ಕಸೂತಿ ಕಲೆ ಇದೆ, ಕನ್ನಡಿದೆ, ಕೌಡಿ ಇದೆ. ಕೌಡಿ ನಾವು ಅದಕ್ಕಿಂತ ಇಲ್ಲಿ ಸಣ್ಣ ಸಣ್ಣ ಕೌಡಿ ಹಾಕಿದ್ರೆ ಎಷ್ಟೊಂದು ಕೌಡಿ. ಯಾಕಂದ್ರೆ ನಾನು ಹುಟ್ಟಿದ್ರು ಸವದತ್ತಿಗೆ ಸಮೀಪ, ನಾವೆಲ್ಲ ಬೇರೆ ಹೋಗ್ತಾ ಇದ್ದೀವಿ. ಅವರು ಕೌಡಿಯನ್ನು ಬೇರೆ ಬೇರೆ ಇದಕ್ಕೆ ಬರ್ತಾರೆ. ಸೊ ನಮಗೆಲ್ಲ ಕೌಡಿ ಬೇರೆ ಬೇರೆ ಕೆಲಸ ಆಡಿ ರೂಢಿ. ಸೊ ಅವನ್ನೆಲ್ಲ ನೋಡಿದಾಗ ನಾವೆಲ್ಲ ಫ್ರೆಂಡ್ಸು ಮತ್ತು ಪರಿಚಯದವ್ರು ಬೇಕಿತ್ತು ಕನ್ನಡಿ ಎಲ್ಲಿ ತರ್ತೀವಿ, ಹೆಂಗೆ ಮಾಡ್ತೀವಿ. So it is not so simple, highly recognizable and respected dress code. ಅದನ್ನ ಈ ಪುಸ್ತಕದಲ್ಲಿ ಮಾಡಿದ್ದಾರೆ. ಆ ಡ್ರೆಸ್ ಕೋಡ್ ಬಗ್ಗೆ ಹೇಳ್ತಾ, ಮಹಿಳೆಯರ ವೇಷಭೂಷಣಗಳು ನಮ್ಮ ಸ್ತ್ರೀಯರು ಬಣ್ಣ ಬಣ್ಣದ ಲೆಕ್ಕಕ್ಕೆ ಕವಡೆ ಕನ್ನಡಿಗಳನ್ನು ಸೇರಿಸಿ ಕೊಳಪಳಿನ ಹೊಳೆಯುತ್ತೆ ಕಸೂತಿ ಕೆಲಸ ಬರೆದುಕೊಂಡಿರುತ್ತಾರೆ. ಕಿವಿ ಮೂಗು ಕೂದಲು ಹಾಕಿದ ಆಭರಣಗಳು ಆಲ್ವೇಸ್ ಅಟ್ರಾಕ್ಟೆಡ್ ಮೀ. ದೊಡ್ಡ ಕಿವಿಗೆ ಹಾಕಿದಂಥವ್ರು ನಾನು ಚಿಕ್ಕದಾಗಿಂದ ಆಲ್ವೇಸ್ ಅಟ್ರಾಕ್ಟೆಡ್ ಮೀ. ಬಟ್ ಅದು ಅಷ್ಟು ಸರಳವಾದಂತಹ ಕೆಲಸ ನಾವು ರಚನೆ ಮಾಡಿ ಇಟ್ಕೊಳ್ಳೋದು, ಅವನ್ನೆಲ್ಲ ಮೇಂಟೈನ್ ಮಾಡೋದು ಕೂಡ. ಅವುಗಳ ವೇಷಭೂಷಣ ಅವರವೇ ಆಗಿವೆ. ಸೊ ದಟ್ಸ್ ಎ ರಿಕಗ್ನೈಸೇಷನ್ ಫಾರ್ ದ ವುಮನ್ಗಳ ಬಗ್ಗೆ, ಆ ಕಮ್ಯುನಿಟಿ ಬಗ್ಗೆ. ಈ ಎಲ್ಲ ಪೋಷಾಕಗಳ ಸಾಕಷ್ಟು ಶ್ರಮ ಇದೆ ಅಂತ ಇವರು ಆರ್ಟಿಕಲ್ ಬರೀತಾರೆ. ಸೊ ಇದು ಅವರಿಗೆ ಆಕರ್ಷಕ ಕಸೂತಿ ಕಲೆ 2023ರಲ್ಲಿ ಗಿನ್ನಿಸ್ ದಾಖಲೆ ಪಡೆದಿದೆ ಅಂತ ಈ ಪುಸ್ತಕದಲ್ಲಿ ಆರ್ಟಿಕಲ್ ಬರೆದಿದ್ದಾರೆ. ಗಿನ್ನಿಸ್ ದಾಖಲೆ ಆಗಿದೆ ಈ ಆರ್ಟಿಕಲ್ ಡಿ.ಬಿ. ನಾಯಕ್ ಸರ್ ಬರೆದಿದ್ದಾರೆ. ನಾನು ಡ್ಯಾನ್ಸ್ ಮಾಡುವಾಗ ಅದು ಹುಡುಕಾಡ್ಕೊಂಡು ಹೋದ್ರೆ ಬಳಿ ಕಾಲಾಗಿತ್ತಂತಾರಲ್ಲ, ಹಾಗೆ ಜಸ್ಟ್ ಡ್ಯಾನ್ಸ್ ಮಾಡ್ತಾ ಇದ್ದೆ. ದಿಸ್ ಅಟ್ರಾಕ್ಟೆಡ್. ನಾನು ಹುಡುಗಿಗೆ ಹೆಂಗೆ ಹೇಳೋದು ವಿಚಾರ ಮಾಡೋಕ್ಕೆ ದಿಸ್ ಅಟ್ರಾಕ್ಟೆಡ್ ಮೀ. ಡೆಫಿನೆಟ್ಲಿ. ಸೊ ಎಲ್ಲರಿಗೂ ಸಮಯನ ಜಾಸ್ತಿ ಕೊಟ್ಟಿಲ್ಲ, ಆದರೆ ನಿಮ್ಮ ಸಮಯನ ಜಾಸ್ತಿ ತಗೊಳ್ಳಿ. ಯಾಕಂತಂದ್ರೆ ಮನಸ್ಸಿನ ಭಾವನೆಗಳನ್ನ ಕುಲಪತಿಯಾಗಿ ನೋಡೋದ್ರೆ ವೈಯಕ್ತಿಕವಾಗಿ ನೋಡೋದಾಗುತ್ತೆ. ನಾನು ಎರಡು ಮಿಕ್ಸ್ ಮಾಡಿದ್ದೀನಿ. ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಕ್ರಿಯೇಟಿವಿಟಿ ಡೆವಲಪ್ಮೆಂಟ್ ಬೇಕಾಗಿದೆ. ರೇಖಾ ಥಿಂಗ್ಸ್ ಆರ್ ಮೈ ಪರ್ಸನಲ್ ಯೂಸ್. ಯಾರೆಲ್ಲ ಸಮಾಜಕ್ಕೆ ಒಳ್ಳೆಯದಾಗಿ ಅಭಿವೃದ್ಧಿಗಾಗಿ ದುಡಿತಾ ಇದ್ದೀವಿ, ಅವರಿಗೆ ಒಳ್ಳೆಯದಾಗಲಿ. ಮಹಾರಾಜರ ಆಶೀರ್ವಾದ, ತಮ್ಮ